ಯಾಕೆ ಕಿರ್ಚಿದ್ದೀರಾ? ನಾನು ನಿಮ್ಮನ್ನು ಕಿಡ್ನಾಪ್ ಮಾಡ್ತಿಲ್ಲ. ಕಿಡ್ನಾಪ್ ಮಾಡೋಕ್ಕೂ ಮುಂಚೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋಗಿರೋದು. ಯಾರಾದರೂ ಹಿಂಗೆ ಹೇಳಿತಾರ ಚಿಲ್ಲರೆ ಡಾಕ್ಟ್ರೆ? ಬುದ್ಧಿ ಇಲ್ವಾ ನಿಮಗೆ? ರೀ ಕನ್ನಡಕ, ಹಾರ್ಟ್ ಅಟ್ಯಾಕ್ ಅಂತೆಲ್ಲ ಹೇಳಬೇಡಿ. ನನ್ನ ಹಾರ್ಟ್ಗೆ ತಡ್ಕೊಳಕ್ಕಾಗಲ್ಲ. ಅದೆಲ್ಲ ಇರಲಿ, ಇಷ್ಟು ಅರ್ಜೆಂಟಾಗಿ ಹೇಳಿದ್ರಲ್ಲ, ಏನು ವಿಷಯ? ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ, ನೀವೇ ಬ್ಯುಸಿ ರೀ. ಆದರೂ ನೀವು ಇವತ್ತು ಆ್ಯಂಕರಿಂಗ್ ಏನು ಚೆನ್ನಾಗಿ ಮಾಡಿದ್ರಿ ಗೊತ್ತಾ? ನೀವು ಯಾಕೆ ಈ ಫಾರ್ಮಸಿ ಬಿಟ್ಟು ಆ್ಯಂಕರಿಂಗ್ ಪ್ರೊಫೆಷನ್ಗೆ ಚೇಂಜ್ ಮಾಡ್ಕೋಬಾರ್ದು? ಜಾಸ್ತಿ ಅಟ್ಟ ಕೇಳಿಸ್ಬೇಡಿ ಆಯಿತಾ? ನಾನು ನೀನು ಫಾರ್ಮಸಿಲಿದ್ರೇ ಚೆಂದ. ಯಾಕೆ ಗೊತ್ತಾ, ಡೈಲಿ ನಾನು ನಿನ್ನ ಮುಖ ನೋಡ್ಬೋದಲ್ಲ. ನೀನೇನಾದರೂ ಆ್ಯಂಕರ್ ಆದರೆ ನಾನಂತೂ ಮೈಕ್ ಆಗೋದೇ ಕಷ್ಟ ಆಗತ್ತಪ್ಪ. ಅಬ್ಬಬ್ಬಬ್ಬಾ, ಎಷ್ಟು ಮಾತಾಡ್ತೀರಾ ನೋಡಿ. ನನಗಿವಾಗ ಕೆಲಸ ಇದೆ, ನಾನು ಹೋಗಬೇಕು. ಅದೇನು ವಿಷಯ ಅಂತ ಹೇಳಿ. ಹೇಳ್ತೀನಿ. ಎಲ್ಲಿ ನಿನ್ನ ಕೈ ಕೊಡು. ಯಾಕೆ? ಅಯ್ಯೋ, ಯಾಕೆ, ಏನು, ವೈ? ಎಷ್ಟು ಪ್ರಶ್ನೆ ಕೇಳ್ತೀಯಾ? ಸುಮ್ಮನೆ ನಾನು ಹೇಳಿದ್ನ ಕೇಳಬೇಕಪ್ಪ. ನಾನು ನಿನ್ನ ಮೆಹಂದಿ ನೋಡಬೇಕು. ನೀವು ಮೆಹಂದಿ ನೋಡ್ಬೇಕಾ? ನಮ್ಮ ಚಿಲ್ಲರೆ ಡಾಕ್ಟ್ರು ಮೈ ಒಳಗಡೆ ಯಾವುದೋ ಆತ್ಮ ಸೇರ್ಕೊಂಡಿರ್ಬೋದು ಅಂತ ಡೌಟ್ ಬರ್ತಿದೆ. ಆತ್ಮದ ಕಥೆ ಏನೋ ಗೊತ್ತಿಲ್ಲ, ಆದರೆ ಈ ಹಾರ್ಟ್ ಒಳಗಡೆ ಯಾರೋ ಬಂದು ಕೂತಿರೋದಂತೂ ಪಕ್ಕ. ವಾವ್, ಎಷ್ಟು ಸಖತ್ತಾಗಿದೆ. ಈ ಮೆಹಂದಿ ಚೆನ್ನಾಗಿದೆಯೋ ಅಥವಾ ಇದು ನಿಮ್ಮ ಕೈ ಮೇಲಿರೋದಕ್ಕೆ ಬ್ಯೂಟಿ ಹೆಚ್ಚಾಗಿ ಕಾಣಿಸಿದೆಯೋ ಗೊತ್ತಾಗ್ತಿಲ್ಲ, ಆದರೆ ಸಖತ್ತಾಗಿದೆ. ಇದಕ್ಕೆ ಮೆಹಂದಿ ಆರ್ಟಿಸ್ಟಿಗೆ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಹೇಳೋಕ್ಕಾಗಲ್ಲ. ಯಾಕೆ? ಯಾಕೆ ಅಂದರೆ ಆ ಮೆಹಂದಿಲಿ ಒಂದು ವರ್ಡ್ ಮಿಸ್ಸಿಂಗ್ ಇದೆ. ಮಿಸ್ಸಿಂಗಾ? ಏನಿಲ್ವಲ್ಲ. ಸರಿಯಾಗಿ ಯೋಚನೆ ಮಾಡಿದ್ರೆ ನಿನಗೆ ಗೊತ್ತಾಗುತ್ತೆ. ಈ ಸುಂದರವಾದ ಕೈ ಮೇಲೆ ಎಸ್ ಅನ್ನೋ ಒಂದೇ ಒಂದು ಲೆಟರ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಈ ಡಿಸೈನ್ ಕೂಡ ಕಂಪ್ಲೀಟ್ ಆಗ್ತಿತ್ತು. ನೀವೇನೇನೋ ಹೇಳ್ತೀರಪ್ಪ, ನಂಗೆ ಕೆಲಸ ಇದೆ, ನಾನು ಹೋಗಬೇಕು. ಏಯ್ ಕನ್ನಡಕ, ನಿನಗೆ ನಾಚ್ಕೊಳ್ಳೋಕ್ಕೂ ಬರುತ್ತಾ? ಒಂದು ನಿಮಿಷ ನಿಂತ್ಕೋ ಕನ್ನಡಕ. ಯಾಕೋ ಸಂಜು ಬಿಹೇವಿಯರ್ ಚೇಂಜ್ ಆಗ್ತಾ ಇದೆಯಲ್ಲ? ಹಾಂ,